ಡಿ.ವಿ.ಜಿಯವರ ಜ್ಞಾಪಕ ಚಿತ್ರಶಾಲೆ ಭಾರತ ರತ್ನ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು. ಮುಂದುವರಿದ ಭಾಗ. ನವನಾಗರಿಕತೆ. ವಿಶ್ವೇಶ್ವರಯ್ಯನವರು ನವನಾಗರಿಕತೆಯ ಉಡುಪಿನಲ್ಲಿ ಅಭಿಮಾನವುಳ್ಳವರು ಎಂಬ ಪ್ರತೀತಿ ಜನರಲ್ಲಿ ಹರಡಿತು. ಕೆಲ ಮಂದಿ ಹಳಬರು ತಾವು ವಿಶ್ವೇಶ್ವರಯ್ಯನವರಿಗೆ ಅಭಿಮತರಾಗಬೇಕೆಂಬ ಉದ್ದೇಶದಿಂದ ತಾವೂ ಇಜಾರು ಬೂಟ್ಸುಗಳನ್ನು, ಕಂಠಾಭರಣ, ನೆಕ್ಟೈ ಮೊದಲಾದವುಗಳನ್ನು ಧರಿಸಲಾರಂಭಿಸಿದರು. ಇದು ಇತರರ ಕಣ್ಣಿಗೆ ಹಾಸ್ಯ ಕಾರಣವಾಯಿತು. ಪ್ರಜಾಪ್ರತಿನಿಧಿ ಸಭೆಯ ಇಬ್ಬರು ವಯಸ್ಸಾದ ಸದಸ್ಯರು ಈ ಹೊಸ ಫ್ಯಾಷನ್ನನ್ನು ಮೊದಲು ಮಾಡಿದರು. ಅವರಿಬ್ಬರೂ ಗಣ್ಯರು, ಸಭ್ಯರು, ತಿಳುವಳಿಕೆಯೂ ಲೋಕಾನುಭವವೂ ಉಳ್ಳವರು. ಆದರೂ ಅವರು ತಮಗೆ ಹಿಂದಿನಿಂದ ಬಂದಿದ್ದ ಧೋತ್ರ ಉತ್ತರೀಯಗಳ ಸಂಪ್ರದಾಯವನ್ನು ತೊರೆದು ಶರಾಯಿ ತಗುಲಿಸಿಕೊಂಡು ಕೋಟಿನಲ್ಲಿ ಕಾಲರ್ ನೆಕ್ಟೈಗಳನ್ನು ಕಟ್ಟಿಕೊಂಡರು. ಹೀಗೆ ನೂತನಾಲಂಕಾರಗಳೊಡನೆ ಅವರು ಸಭೆಯಲ್ಲಿ ಮಾತನಾಡುವಾಗ ಮಾತಿನ ಜೋರು ರಭಸವೂ ಹೆಚ್ಚಿದಂತೆ ಅವರು ಕೊರಳು ಪಟ್ಟಿ ಕಾಲರ್ ಸಡಿಲವಾಗಿ ಪ್ರದಕ್ಷಿಣೆ ಮಾಡಲಾರಂಭಿಸಿತು. ಅದರೊಡನೆ ನೆಕ್ಟೈ ಸಹ ತನ್ನ ಸ್ಥಳದಿಂದ ಕದಲಿ ಎಡಕ್ಕೂ ಬಲಕ್ಕೂ ತಿರುಗಾಡತೊಡಗಿತು. ಸಭೆಯಲ್ಲಿದ್ದ ಇತರರು ಇದನ್ನು ಗಮನಿಸಿ ತಮ್ಮ ತಮ್ಮಲ್ಲಿ ನಕ್ಕುಕೊಳ್ಳುತ್ತಿದ್ದರು. ಈ ವಿನೋದವು ಸಭಾಧ್ಯಕ್ಷರಾದ ದಿವಾನ್ ವಿಶ್ವೇಶ್ವರಯ್ಯನವರ ಗಮನಕ್ಕೂ ಬಂದಿತು. ಅವರು ಒಂದು ದಿನ ಮಧ್ಯಾಹ್ನದ ಉಪಹಾರದ ಬಿಡುವಿನಲ್ಲಿ ಆ ಇಬ್ಬರು ಜನಪ್ರಮುಖರನ್ನು ತಮ್ಮ ಕೋಣೆಯೊಳಕ್ಕೆ ಕರೆಯಿಸಿಕೊಂಡು ಕುಶಲ ಪ್ರಶ್ನೆಗಳಾದ ಬಳಿಕ ಪ್ರಾಸಂಗಿಕವಾಗಿ ಅವರನ್ನು ಕುರಿತು ಹೇಳಿದರು. ನಿಮ್ಮ ಕಾಲರು ಕೊರಳು ಪಟ್ಟಿಗಳಿಗೆ ಹಿಂದುಗಡೆಯ ಗುಂಡಿಯನ್ನು ಮರೆತಿದ್ದೀರಿ. ಕಾಲರ್ ಪಟ್ಟಿಯನ್ನು ಶರ್ಟಿಗೆ ಭದ್ರವಾಗಿ ಸಿಕ್ಕಿಸಿ ಬಿಗಿ ಮಾಡಲು ಕತ್ತುಪಟ್ಟಿಯ ಹಿಂಭಾಗದಲ್ಲಿ ಒಂದು ಗುಂಡಿ ಇರುತ್ತಿತ್ತು. ಆ ಮರ್ಮ ನಮ್ಮ ಹಿರಿಯ ಮಿತ್ರರಿಗೆ ತಿಳಿದಿರಲಿಲ್ಲ. ದರ್ಜಿಯವನು ಅವರಿಗೆ ಹೇಳಿ ಕಲಿಸಿರಲಿಲ್ಲ. ಈ ಸಂಗತಿ ವಿಶ್ವೇಶ್ವರಯ್ಯನವರು ಹೇಳಿದ ಮೇಲೆ ಅವರಿಗೆ ಅರ್ಥವಾಗಿ ಸಂಪ್ರದಾಯ ಬಿಡುವುದರ ಅಪಾಯ ಎಂಥದ್ದು ಎಂದು ತಿಳಿದು ಬಂದಿತು. ಪ್ರಜಾವಿಶ್ವಾಸ. ವಿಶ್ವೇಶ್ವರಯ್ಯನವರು ಪ್ರಜಾಭಿಪ್ರಾಯಕ್ಕೆ ಮನಸಾರ ಗೌರವ ಕೊಡುತ್ತಿದ್ದರು. ಒಂದು ದೃಷ್ಟಾಂತ ಜ್ಞಾಪಕಕ್ಕೆ ಬರುತ್ತದೆ. 1914ರಲ್ಲೋ 1915ರಲ್ಲೋ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಸರಕಾರವು ಆದಾಯದ ತೆರಿಗೆಯನ್ನು, ಇನ್ಕಮ್ ಟ್ಯಾಕ್ಸ್, ವಿಧಾಯಕ ಮಾಡುವ ಸೂಚನೆಯನ್ನು ಮಂಡಿಸಿತು. ಆ ಸಭೆಯು ಅದನ್ನು ತಿರಸ್ಕರಿಸಿತು. ವಿಶ್ವೇಶ್ವರಯ್ಯನವರು ಆ ತಿರಸ್ಕಾರಕ್ಕೆ ಮನ್ನಣೆ ಕೊಟ್ಟರು. ಕಾನೂನಿನ ಪ್ರಕಾರ ಇದು ಅವಶ್ಯವಿರಲಿಲ್ಲ. ಪ್ರತಿನಿಧಿ ಸಭೆಯ ಅಭಿಪ್ರಾಯಗಳು ಸರ್ಕಾರದ ಪರ್ಯಾಲೋಚನೆಗೆ ತಕ್ಕ ವಿಷಯಗಳು ಎನಿಸಿದ್ದವೇ ಹೊರತು ಸರ್ಕಾರವು ಆ ಅಭಿಪ್ರಾಯಗಳನ್ನು ಅಂಗೀಕರಿಸಬೇಕೆಂಬ ನಿಯಮವೇನೂ ಇರಲಿಲ್ಲ. ಸಭೆಯ ಎಷ್ಟೋ ಸಲಹೆಗಳನ್ನು ಸರ್ಕಾರ ಗೌರವಿಸದೆ ತಳ್ಳಿಹಾಕಿತ್ತು. ಈ ಸಂದರ್ಭದಲ್ಲಿಯೂ ಹಾಗೆ ಸರ್ಕಾರ ಸ್ವತಂತ್ರಿಸಿ ಕಾನೂನು ಮಾಡಬಹುದಾಗಿತ್ತು. ಆ ರೀತಿ ಅನೇಕರು ಸರ್ಕಾರಕ್ಕೆ ಸಲಹೆಯನ್ನೂ ಮಾಡಿದ್ದರು. ಆದರೆ ವಿಶ್ವೇಶ್ವರಯ್ಯನವರು ಅದಕ್ಕೆ ಒಪ್ಪಲಿಲ್ಲ. ಸಭೆಯ ಒಪ್ಪಿಗೆಯಲ್ಲದೆ ಹೊಸ ತೆರಿಗೆ ಹಾಕತಕ್ಕದ್ದಲ್ಲ ಎಂದು ವಿಶ್ವೇಶ್ವರಯ್ಯನವರು ನಿಶ್ಚಯಿಸಿದರು. ಇನ್ನೊಂದು ಸಾರಿ ಅದೇ ಆದಾಯ ತೆರಿಗೆಯ ಸೂಚನೆಯನ್ನು ಪ್ರಜಾಪ್ರತಿನಿಧಿ ಸಭೆಯ ಮುಂದೆ ಇಡಲಾಯಿತು. ಆ ಹೊಸ ತೆರಿಗೆಯ ನ್ಯಾಯವನ್ನೂ ಅವಶ್ಯಕತೆಯನ್ನೂ ಕುರಿತು ಪ್ರತಿನಿಧಿ ಸಭೆಗೆ ವಿಸ್ತಾರವಾಗಿ ತಿಳುವಳಿಕೆ ಕೊಡಲಾಯಿತು. ಈ ಸಾರಿ ವಿರೋಧ ಪಕ್ಷ ಕಡಿಮೆಯಾಗಿ ಅನುಕೂಲ ಪಕ್ಷ ಹಿಂದಿಗಿಂತ ಕೊಂಚ ಹೆಚ್ಚಾಗಿ ಕಂಡುಬಂದಿತು. ಆದರೂ ಸರ್ಕಾರವು ಒತ್ತಾಯ ಮಾಡಲಿಲ್ಲ. ಮೂರನೆಯ ಸಾರಿ ಆದಾಯ ತೆರಿಗೆಯ ಸೂಚನೆಯನ್ನು ಪ್ರತಿನಿಧಿ ಸಭೆಯ ಅಭಿಪ್ರಾಯಕ್ಕೆ ಒಡ್ಡಿದರು. ಈ ವೇಳೆಗೆ ಸಭೆಯಲ್ಲಿಯ ಬಹುಭಾಗದ ಮನಸ್ಸು ಪಕ್ವವಾಗಿತ್ತು. ಅದು ಸರ್ಕಾರದ ಸೂಚನೆಯನ್ನು ಅಂಗೀಕರಿಸಿತು. ಇದು ವಿಶ್ವೇಶ್ವರಯ್ಯನವರ ದಾರಿ. ಜನಕ್ಕೆ ಒಂದಾನೊಂದು ಅಭಿಪ್ರಾಯವನ್ನು ಸಕಾರಣವಾಗಿ ವಿವರಿಸಿ ಹೇಳಿದರೆ ಅವರು ಅದನ್ನು ಗ್ರಹಿಸಿಯಾರು. ಜನವನ್ನು ಅವಸರಪಡಿಸಬಾರದು. ವಿಷಯ ವಿಚಾರಕ್ಕೆ ತಕ್ಕಷ್ಟು ಅವಕಾಶ ಕೊಡಬೇಕು. ತಿಳಿವಳಿಕೆಯನ್ನು ದೊರಕಿಸಬೇಕು. ವಿಷಯದ ಪೂರ್ವಾಪರಗಳು, ಸ್ಥೂಲ ಸೂಕ್ಷ್ಮಗಳು ಜನದ ಮನಸ್ಸಿನಲ್ಲಿ ವಿಷದಪಟ್ಟಲ್ಲಿ ಅವರು ಸ್ವಬುದ್ಧಿಯಿಂದ ವಿಚಾರ ಮಾಡಿ ಸುಸಂಗತವಾದ ನಿರ್ಣಯಕ್ಕೆ ಬರುತ್ತಾರೆ. ಇದು ವಿಶ್ವೇಶ್ವರಯ್ಯನವರ ನಂಬಿಕೆ. ಅವರು ಜನದ ವಿವೇಚನ ಶಕ್ತಿಯಲ್ಲಿಯೂ ನ್ಯಾಯ ತತ್ಪರತೆಯಲ್ಲಿಯೂ ದೃಢವಾದ ನಂಬಿಕೆ ಇಟ್ಟಿದ್ದರು. ತಮ್ಮ ಜನವನ್ನು ನಂಬಿದ್ದರು. 2 ಸುಧಾರಣೆಗಳು.
ಪ್ರಜಾಧಿಕಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವೇಶ್ವರಯ್ಯನವರು ಮಾಡಿದ ಕಾರ್ಯಗಳಲ್ಲಿ 2 ಬಹುಮುಖ್ಯವಾದವು. 1, ಪ್ರಜಾಪ್ರತಿನಿಧಿ ಸಭೆ ಮೊದಲಿನಿಂದ ಅವರ ಕಾಲದವರೆಗೆ ವರ್ಷಕ್ಕೆ 1 ಸಾರಿ ಮಾತ್ರ ಸೇರುತ್ತಿತ್ತು. ಅದು ಅಕ್ಟೋಬರ್ ತಿಂಗಳಲ್ಲಿ, ದಸರಾ ಅಥವಾ ನವರಾತ್ರಿ ಸಮಯದಲ್ಲಿ. ಇದು ಸಾಲದೆಂಬುದನ್ನು ವಿಶ್ವೇಶ್ವರಯ್ಯನವರು ಗ್ರಹಿಸಿ ಆ ಸಭೆ ವರ್ಷಕ್ಕೆ 2 ಸಾರಿ, ದಸರಾ ಜೊತೆಗೆ ಜೂನ್ ತಿಂಗಳಲ್ಲಿ ಶ್ರೀಮನ್ ಮಹಾರಾಜರ ವರ್ಷವರ್ಧಂತಿಯ ಸಮಯದಲ್ಲಿ ಸೇರುವಂತೆ ಏರ್ಪಡಿಸಿದರು. 2, 1908ರಲ್ಲಿ ಆದ ವೃತ್ತಪತ್ರಿಕಾ ಶಾಸನದ ಮೇರೆಗೆ ಸರ್ಕಾರವು ತನಗೆ ಅಪರಾಧಿ ಎಂದು ತೋರುವ ಪತ್ರಿಕೆಯನ್ನು ವಿಚಾರಣೆಯಿಲ್ಲದೆಯೇ ಇಷ್ಟ ಬಂದಂತೆ ನಿಲ್ಲಿಸಬಹುದಾಗಿತ್ತು. ಎಂದರೆ ಆ ಪತ್ರಿಕೆಗೆ ಕೊಟ್ಟಿದ್ದ ಅನುಮತಿಯನ್ನು ರದ್ದು ಮಾಡಬಹುದಾಗಿತ್ತು. ಹಾಗೆ ವಿಚಾರಣೆ ಸಹ ಇಲ್ಲದೆ ದಂಡನೆ ಮಾಡುವುದರ ಅಯುಕ್ತತೆಯನ್ನು ವಿಶ್ವೇಶ್ವರಯ್ಯನವರು ಕಂಡುಕೊಂಡು ಅಲ್ಲಿಂದ ಮುಂದಕ್ಕೆ ಸರ್ಕಾರವು ಯಾವ ಪತ್ರಿಕೆಯ ಮೇಲಾದರೂ ಕೈ ಮಾಡ ಯೋಚಿಸಿದರೆ ಮೊದಲು ಆ ಪತ್ರಿಕೆಗೆ ವಿವರಣಾವಕಾಶ ಕೊಡತಕ್ಕದ್ದೆಂದು ಅದಕ್ಕಾಗಿ ಒಂದು ನ್ಯಾಯಸ್ಥಾನಪ್ರಾಯವಾದ ಕ್ವಾಸಿ ಜುಡಿಷಿಯಲ್ ವಿಚಾರಣೆಯನ್ನು ನಡೆಸತಕ್ಕದ್ದೆಂದು ಹುಕುಂ ಹೊರಡಿಸಿದರು. ಕೋಮುವಾರು ಚಳುವಳಿ. ವಿಶ್ವೇಶ್ವರಯ್ಯನವರ ದಿವಾನಗಿರಿಯ ಕಡೆಯ ದಿವಸಗಳು ಅಷ್ಟು ಉಲ್ಲಾಸಕರವಾಗಿರಲಿಲ್ಲ. ಕೋಮುವಾರು ಭಾವನೆಯ ಚಳುವಳಿ ಆರಂಭವಾಗಿ ವಾತಾವರಣವು ಮಲಿನವಾಗಿತ್ತು. ವಿಶ್ವೇಶ್ವರಯ್ಯನವರಿಗೆ ಅದು ಅಸಹ್ಯವಾಗಿದ್ದ ಸಂದರ್ಭ. 1917-18ರಲ್ಲಿ ಮೈಸೂರು ಪ್ರಜಾಪಕ್ಷ ಸ್ಥಾಪನೆಯಾಯಿತು. ಅದರ ಮುಖ್ಯ ನಾಯಕರು ಎಂ ಬಸವಯ್ಯನವರು. ಅವರ ಜೊತೆಗಾರರಲ್ಲಿ ಜನಾಬ್ ಗುಲಾಂ ಮೊಹಮ್ಮದ್ ಮೇಕ್ರಿ ಅವರು ಮುಖ್ಯರು. ಆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ ಸಭೆಯಲ್ಲಿ ನಾನು ಹಾಜರಿದ್ದೆ. ಅದು ಬೆಂಗಳೂರು ದೊಡ್ಡಣ್ಣನವರ ಸಭಾಮಂದಿರದಲ್ಲಿ ನಡೆಯಿತು. ಅದೇ ಸುಮಾರಿನಲ್ಲಿ ಮದ್ರಾಸಿನಲ್ಲಿ ಜಸ್ಟಿಸ್ ಪಾರ್ಟಿಯ ಚಳುವಳಿ ಪ್ರಾರಂಭವಾಗಿತ್ತು. ಬಸವಯ್ಯನವರು ಪ್ರಾರಂಭ ಭಾಷಣದಲ್ಲಿ ಪ್ರಜಾಪಕ್ಷದ ಮುಖ್ಯೋದ್ದೇಶವು ಕೋಮುವಾರು ಜಾತಿವಾರು ನ್ಯಾಯವನ್ನು ಸಂಪಾದಿಸುವುದು ಎಂದು ಹೇಳಿದರು. ಮೇಕ್ರಿ ಸಾಹೇಬರು ಆ ದಿನ ಮಾಡಿದ ಭಾಷಣ ನನಗೆ ಚೋದ್ಯವೆನಿಸಿತು. ಏಕೆಂದರೆ ನಾನು ಮೇಕ್ರಿ ಸಾಹೇಬರನ್ನು ಹಿಂದಿನಿಂದ ತಿಳಿದಿದ್ದವನು. ಅವರ ಮಾತಿನಲ್ಲಿ ಗಂಭೀರವೂ ತೂಕವೂ ಇತರರ ವಿಷಯದಲ್ಲಿ ಮರ್ಯಾದೆಯೂ ಕಾಣಬರುತ್ತಿದ್ದವು. ಆದರೆ ಪ್ರಜಾಪಕ್ಷದ ಪ್ರಾರಂಭದ ದಿವಸ ಅವರು ಮಾಡಿದ ಭಾಷಣದಲ್ಲಿ ಮಹಾರಾಜರವರು ಅರಮನೆಯಲ್ಲಿ ನಿದ್ರಿಸುತ್ತಿರುವಾಗ ಅವರ ಅಧಿಕಾರಿಗಳು ಎಡಜೋಬಿನೊಳಕ್ಕೂ ಬಲಜೋಬಿನೊಳಕ್ಕೂ ಕೈತುರುಕಿ ಕೈತುಂಬ ಸಂಪಾದಿಸಿಕೊಳ್ಳುತ್ತಾರೆ ಎಂದು ಅರ್ಥ ಬರುವ ಮಾತುಗಳನ್ನು ನುಡಿದದ್ದಲ್ಲದೆ ಜೇಬಿನೊಳಕ್ಕೆ ಕೈ ಹಾಕುವುದನ್ನು ಅನುಕರಣೆ ಮಾಡಿ ತೋರಿಸಿದರು. ಇದರಿಂದ ನನಗೆ ತೋರಿದ್ದು ಏನೆಂದರೆ ಪಕ್ಷದ ಉದ್ವೇಗ ಎಂಥವರನ್ನಾದರೂ ರೇಗಿಸಿ ಆವೇಶದ ಮಾತುಗಳನ್ನು ಆಡಿಸಬಲ್ಲದ್ದು ಎಂದು. ಪಕ್ಷದ ಚಳುವಳಿ ಜೋರಾಯಿತು. ಅವರ ವಾದವನ್ನು ಮುಂದು ಮಾಡುವ ರಭಸದಲ್ಲಿ ಸರ್ಕಾರ ನಡೆಸುತ್ತಿದ್ದವರ ಮೇಲೆ ದೋಷಾರೋಪಣೆ ತೀವ್ರವಾಯಿತು. ಇದಕ್ಕೆ ಪ್ರೋತ್ಸಾಹವಾಗಿ ಕೆಲ ಮಂದಿ ಪ್ರಬಲ ಜನ ಇದ್ದರೆಂದು ವಿಶ್ವೇಶ್ವರಯ್ಯನವರಿಗೆ ತಿಳಿದು ಬಂತು. ಶ್ರೀಮದ್ ಯುವರಾಜರವರು ಸಹ ಗೋಪ್ಯವಾಗಿ ಪಕ್ಷ ನಾಯಕರಿಗೆ ಪ್ರೋತ್ಸಾಹ ಕೊಡುತ್ತಿದ್ದರೆಂದು ಜನ ಮಾತನಾಡಿಕೊಳ್ಳುತ್ತಿದ್ದರು. ಅಧಿಕಾರ ವರ್ಗದಲ್ಲಿಯೂ ಪ್ರಜಾಪ್ರಮುಖ ವರ್ಗದಲ್ಲಿಯೂ ಕೆಲ ಮಂದಿ ಅಂತರಂಗದಲ್ಲಿ ಪ್ರಜಾಪಕ್ಷದಲ್ಲಿ ವಿಶ್ವಾಸವುಳ್ಳವರೆಂದು ಅನುಮಾನಿಸಲು ಕಾರಣಗಳಿದ್ದವು. ಹೀಗಾಗಿ ಮಿಲ್ಲರ್ ಕಮಿಟಿ ನೇಮಕವಾಯಿತು. ಸರ್ಕಾರದ ಹುದ್ದೆಗಳನ್ನೂ ನೌಕರಿಗಳನ್ನೂ ಕೋಮುವಾರು ಸಂಖ್ಯಾಬಲಕ್ಕೆ ಅನುಸಾರವಾಗಿ ಹಂಚಬೇಕೆಂಬ ತತ್ವವನ್ನು ಕಾರ್ಯರೂಪಕ್ಕೆ ತರುವುದು ಹೇಗೆ ಎಂದು ಶಿಫಾರಸು ಮಾಡುವುದು ಮಿಲ್ಲರ್ ಕಮಿಟಿಗೆ ಇದ್ದ ಕೆಲಸ. ಕೋಮುವಾರು ಚಳುವಳಿಯೂ ಅದಕ್ಕೆ ಪ್ರಬಲ ಜನ ಕೊಟ್ಟ ಬೆಂಬಲವೂ ಮಿಲ್ಲರ್ ಕಮಿಟಿಯ ನಿಯಾಮಕವೂ ವಿಶ್ವೇಶ್ವರಯ್ಯನವರಿಗೆ ಸಮ್ಮತವಾಗಲಿಲ್ಲ. ಸರ್ಕಾರದ ಹುದ್ದೆ ಚಾಕರಿಗಳನ್ನು ಹಂಚುವುದರಲ್ಲಿ ಉಮೇದುವಾರರ ಯೋಗ್ಯತೆ ಒಂದು ಮಾತ್ರವೇ ಗಣನೆಗೆ ಬರತಕ್ಕ ವಿಷಯವೆಂದು, ಜಾತಿ ಕೋಮುಗಳ ಸ್ಮರಣೆ ಅಲ್ಲಿ ಅಸಂಗತವೆಂದು ವಿಶ್ವೇಶ್ವರಯ್ಯನವರು ದೃಢವಾಗಿ ನಂಬಿದ್ದರು. ಈ ನಂಬಿಕೆಗೆ ಪೆಟ್ಟು ಬೀಳುವ ಸನ್ನಿವೇಶ ದೇಶದಲ್ಲಿ ಬೆಳೆದದ್ದರಿಂದ ಅವರ ಉತ್ಸಾಹ ಇಳಿಮುಖವಾಯಿತು. ಈ ಸಂಗತಿಯನ್ನು ಅವರ ಸ್ವೀಯ ಕಾರ್ಯಚರಿತ್ರೆಯಲ್ಲಿ ಮೆಮೋಯರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್ ಸೂಚಿಸಿದ್ದಾರೆ. ರಾಜೀನಾಮೆ. ಮನಸ್ಸಿಗೆ ಬೇಸರವಾಗಿ ಅವರು ಸುಮಾರು 1 ವರ್ಷ ಕಾಲ ರಜೆ ಪಡೆದು ವಿದೇಶ ಸಂಚಾರಕ್ಕಾಗಿ ಹೋದರು. ಹಿಂದಿರುಗಿ ಬರುವ ವೇಳೆಗೆ ಮೊದಲನೆಯ ಪ್ರಪಂಚ ಯುದ್ಧ ಮುಗಿದು ಅರ್ಮಿಸ್ಟಿಸ್ ಎಂಬ ತಾತ್ಕಾಲಿಕ ಒಪ್ಪಂದವಾಗುವುದರಲ್ಲಿ ಇತ್ತು. ಚಾರ್ಜ್ ತೆಗೆದುಕೊಂಡ ಕೆಲವು ವಾರಗಳೊಳಗಾಗಿ ವಿಶ್ವೇಶ್ವರಯ್ಯನವರು ರಾಜೀನಾಮೆ ಕೊಟ್ಟರು. ಅವರು
ವಿಶ್ರಾಂತರಾಗುವ ದಿನ ಮಧ್ಯಾಹ್ನ 4 ಗಂಟೆಯವರೆಗೆ ಆ ವರ್ತಮಾನದ ಸುಳಿವು ಬಹಿರಂಗವಾಗಿರಲಿಲ್ಲ. ಅಂದು ಮಧ್ಯಾಹ್ನ ಸೆಕ್ರೆಟೇರಿಯೇಟಿನ ಸಿಬ್ಬಂದಿಯೆಲ್ಲ ಅಠಾರ ಕಚೇರಿಯ ನಡುವಣ ಸಭಾಮಂದಿರಕ್ಕೆ ಬರತಕ್ಕದ್ದೆಂದು ಕೋರಿದರು. ಸೆಕ್ರೆಟರಿಗಳು, ಅಸಿಸ್ಟೆಂಟ್ ಸೆಕ್ರೆಟರಿಗಳು, ಸೂಪರಿಂಟೆಂಡೆಂಟರುಗಳು ಎಲ್ಲರೂ ಸೇರಿದ ಮೇಲೆ ವಿಶ್ವೇಶ್ವರಯ್ಯನವರು ಪ್ರತಿಯೊಬ್ಬರ ಬಳಿಗೂ ಹೋಗಿ ಕೈಕುಲುಕಿ ಅವರ ಸಹಕಾರಕ್ಕಾಗಿ ಅವರನ್ನೆಲ್ಲ ವಂದಿಸಿ ಸರಸರನೆ ಮೆಟ್ಟಿಲಿಳಿದು ತಮ್ಮ ಸ್ವಂತ ಮೋಟಾರ್ ಕಾರಿನಲ್ಲಿ ತಮ್ಮ ಮನೆಗೆ ತೆರಳಿದರು. ಆಗ ಎಲ್ಲರಿಗೂ ಅರ್ಥವಾಯಿತು ಅದೇನೆಂಬುದು. ಬಹುಮಂದಿ ವಾಸ್ತವವಾಗಿ ಕಣ್ಣೀರಿಟ್ಟರು. ವಿಶ್ವೇಶ್ವರಯ್ಯನವರು ನನ್ನೊಡನೆ 4-6 ಸಾರಿ ಹೇಳಿರುವ ಮಾತು ಇದು. ನಾನು 5 ವರ್ಷ ಕಾಲವಾದರೂ ಇಲ್ಲಿದ್ದು ನನ್ನ ಕೈಯಲ್ಲಾದ ಕೆಲಸ ಮಾಡಲು ಅನುಕೂಲಿಸಿದ್ದು ಯಾವುದರಿಂದ ಗೊತ್ತಿದೆಯೇ? ನನ್ನ ಜೇಬಿನಲ್ಲಿ ಯಾವಾಗಲೂ ರಾಜೀನಾಮೆ ಚೀಟಿ, ಕ್ವಾರ್ಟರ್ ಶೀಟ್ ಸಿದ್ಧವಾಗಿ ಇಟ್ಟುಕೊಂಡಿದ್ದರಿಂದ. ನನ್ನ ತತ್ವಕ್ಕೆ ಭಂಗ ಬರುವುದಾದರೆ ನಾನು ಸ್ಥಳ ಬಿಟ್ಟು ಹೊರಡಲು ಸಿದ್ಧ. ಇದನ್ನು ನಾನು ಶ್ರೀಮನ್ ಮಹಾರಾಜರವರಿಗೆ ಸ್ಪಷ್ಟಪಡಿಸಿದ್ದೆ. ನಿಸ್ಪೃಹತೆ. ವಿಶ್ವೇಶ್ವರಯ್ಯನವರು ಸರ್ಕಾರಿ ಮೋಟಾರ್ ಕಾರನ್ನು ಸರ್ಕಾರಿ ಕೆಲಸ ಮಾಡುವ ವೇಳೆಯಲ್ಲಿ ಉಪಯೋಗಿಸುತ್ತಾ ಕೇವಲ ಸ್ವಂತ ಕೆಲಸದ ನಿಮಿತ್ತ ಸ್ವಂತ ಕಾರನ್ನೇ ಉಪಯೋಗಿಸುತ್ತಿದ್ದರು. 1917ರಲ್ಲಿ ಅವರು ರಜಾ ಪಡೆದು ಜಪಾನ್ ಮೊದಲಾದ ದೇಶಗಳ ಪ್ರಯಾಣಕ್ಕಾಗಿ ಹೊರಟಾಗ ಕೆಲ ಮಂದಿ ರೈಲ್ವೆ ಸ್ಟೇಷನ್ನಿನಲ್ಲಿ ಹಾಜರಿದ್ದರು. ವಿಶ್ವೇಶ್ವರಯ್ಯನವರು ಸ್ಟೇಷನ್ನಿಗೆ ಸ್ವಂತ ಕಾರಲ್ಲಿ ಬಂದರು. ಕಾರಿನಿಂದ ಇಳಿದು ತಮ್ಮ ಕೈಚೀಲವನ್ನು ತಮ್ಮ ಕೈಯಲ್ಲಿ ಹಿಡಿದು ಪ್ಲಾಟ್ಫಾರ್ಮಿನ ಮೇಲೆ ನಡೆದರು. ಅಲ್ಲಿದ್ದ ಸೆಕ್ರೆಟರಿ DM ನರಸಿಂಗರಾಯರು ಚೀಲವನ್ನು ತಾವು ತೆಗೆದುಕೊಂಡು ಬರುವುದಾಗಿ ಹೇಳಿ ಕೈ ನೀಡಿದರು. ವಿಶ್ವೇಶ್ವರಯ್ಯನವರು ಹೇಳಿದರು, ಈ ಚೀಲ ನನ್ನ ಸ್ವಂತದ್ದು. ಈಗ ನಾನು ದಿವಾನನಲ್ಲ, ಖಾಸಗಿ ಮನುಷ್ಯ. ಈಗ ನನ್ನ ಚೀಲವನ್ನು ನಾನೇ ಹೊರಬೇಕಾದದ್ದು. ವಿಶ್ವೇಶ್ವರಯ್ಯನವರು ಎಲೆಕ್ಟ್ರಿಕ್ ದೀಪ ಇಲ್ಲದಿದ್ದ ಪ್ರಾಂತ್ಯದಲ್ಲಿ ಸರ್ಕಿಟ್ ಮಾಡಿದಾಗ 2 ಬೇರೆ ಬೇರೆ ಕಟ್ಟು ಮೊಂಬತ್ತಿಗಳನ್ನು ಇರಿಸಿಕೊಂಡಿರುತ್ತಿದ್ದರೆಂದೂ ಒಂದು ಕಟ್ಟಿನ ಮೊಂಬತ್ತಿಯನ್ನು ಸರ್ಕಾರದ ಕೆಲಸಕ್ಕಾಗಿ ಬೆಳಕು ಮಾಡಲು ಉಪಯೋಗಿಸುತ್ತಿದ್ದರೆಂದು, ಸ್ವಂತ ಕಾರ್ಯಗಳಿಗಾಗಿ ಇನ್ನೊಂದು ಕಟ್ಟಿನ ಮೊಂಬತ್ತಿ ಬಳಸುತ್ತಿದ್ದರೆಂದು ಜನ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಅದು ವಾಸ್ತವ ಹೌದೋ ಅಲ್ಲವೋ, ಆದರೆ ಆ ವದಂತಿ ವಿಶ್ವೇಶ್ವರಯ್ಯನವರ ಸ್ವಭಾವವನ್ನು ತೋರಿಸುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ. ಅವರು ಅಂಥ ನಿಸ್ಪೃಹರು, ನಿರಾಡಂಬರ. ವಿಶ್ವೇಶ್ವರಯ್ಯನವರ ಸ್ವಭಾವಕ್ಕೆ ಆಡಂಬರ ಸರಿಬೀಳದು. ತಮ್ಮ ಸಮೀಪ ಬಂಧುಗಳೊಬ್ಬರನ್ನು ಕುರಿತು ಕಾರಿನಲ್ಲಿ ಹೇಗೆ ಕುಳಿತುಕೊಳ್ಳಬೇಕೆಂಬುದನ್ನು ವಿಶ್ವೇಶ್ವರಯ್ಯನವರು ಉಪದೇಶ ಮಾಡಿದರು. ಕಾರು ನಿನ್ನದಾದರೂ ನೀನು ಅದಕ್ಕೆ ಒಡೆಯನೆಂಬುದನ್ನು ತೋರಿಸಿಕೊಳ್ಳತಕ್ಕದ್ದಲ್ಲ. ಪೀಠದ ಮುಂದಿನ ಅಂಚಿಗೆ ಮೈ ಅಂಟಿಸಿಕೊಳ್ಳಬೇಕು. ಹೊರಗಿ ಕುಳಿತುಕೊಳ್ಳಬಾರದು. ಕಾಲುಗಳನ್ನು ಹರಡಿಕೊಳ್ಳಬಾರದು. ಮತ್ತಾರ ಕಾರಿನಲ್ಲಿಯೋ ಎರವಲು ಬಂದಿರುವಾಗ 1-2 ನಿಮಿಷ ನಿರ್ಬಂಧದಂತೆ ಕುಳಿತಿರುವಂತೆ ಮೈ ಸಣ್ಣದು ಮಾಡಿಕೊಂಡು ಕೊಂಚ ಓರೆಯಾಗಿ ಕುಳಿತಿರಬೇಕು. ಇನ್ನೊಂದು ದಿನ ಆ ಬಂಧುವಿಗೆ ಹೇಳಿದರು, ಡ್ರೈವರಿಗೆ ಒಳ್ಳೆಯ ಬಟ್ಟೆಗಳನ್ನು ಕೊಡಿಸು. ಆಳುಗಳ ಬಟ್ಟೆ ಬರೆಗಳಿಂದ ಅವರ ಯಜಮಾನರ ಯೋಗ್ಯತೆ ಗೊತ್ತಾಗುತ್ತದೆ. ಒಂದು ವಿವಾದ. ಮದರಾಸಿನಲ್ಲಿ ದೊಡ್ಡ ವಕೀಲರಾಗಿಯೂ ಸಾರ್ವಜನಿಕರಾಗಿಯೂ ಪ್ರಖ್ಯಾತಿ ಪಡೆದಿದ್ದವರು ಸರ್ PS ಶಿವಸ್ವಾಮಿ ಅಯ್ಯರ್ ಅವರು. ಇವರು ವ್ಯವಹಾರ ನ್ಯಾಯಶಾಸ್ತ್ರದಲ್ಲಿ ಮಹಾವಿದ್ವತ್ ಪಂಕ್ತಿಗೆ ಸೇರಿದವರು. ಸಂಸ್ಕೃತದಲ್ಲಿಯೂ ಹಾಗೆಯೇ ಪರಿಣಿತರು. ಬಹುಕಾಲ ಮದರಾಸು ಸರಕಾರದ ಮಂತ್ರಿಯಾಗಿದ್ದು ಕೊಂಚ ಕಾಲ ಗವರ್ನರ್ ಆಗಿ ಅಧಿಕಾರ ನಡೆಸಿದವರು. ಅವರಿಗೂ ವಿಶ್ವೇಶ್ವರಯ್ಯನವರಿಗೂ ತುಂಬ ಸ್ನೇಹ. ಒಂದು ಸಾರಿ ಶಿವಸ್ವಾಮಿ ಅಯ್ಯರ್ ಅವರು ಬೆಂಗಳೂರಿನಲ್ಲಿ ವಿಶ್ವೇಶ್ವರಯ್ಯನವರ ಮನೆಯಲ್ಲಿ ಅವರ ಅತಿಥಿಯಾಗಿ ಇಳಿದುಕೊಂಡಿದ್ದರು. ವಿಶ್ವೇಶ್ವರಯ್ಯನವರು ನಿವೃತ್ತರಾಗಿ ಕೆಲವು ಕಾಲವಾಗಿತ್ತು. ಬೆಳಗ್ಗೆ ಉಪಾಹಾರದ ವೇಳೆಯಲ್ಲಿ ಇಬ್ಬರೂ ಕಲೆತರು. ಇಬ್ಬರೂ ಅವರವರ ಕೋಣೆಗಳಲ್ಲಿ ಸ್ನಾನ ಮಾಡಿ ಉಡುಪು ಹಾಕಿಕೊಂಡು ಬಂದು ಕುಳಿತರು, ಎದುರು ಬದರಾಗಿ. ಅವರಿಬ್ಬರ ನಡುವೆ ಉಪಾಹಾರದ ಮೇಜು ಮೊದಲಾದ ಸಾಮಾನಿದ್ದವು. ವಿಶ್ವೇಶ್ವರಯ್ಯನವರು ಅತಿಥಿಗಳ ಕುಶಲ ಪ್ರಶ್ನೆ ಮಾಡಿದ ಬಳಿಕ ಎದ್ದು ಶಿವಸ್ವಾಮಿ ಅಯ್ಯರವರ ಹತ್ತಿರಕ್ಕೆ ಬಂದು ಅವರ ಮುಂದೆ ನಿಂತು ಕ್ಷಮಿಸಿ ಎಂದು ಹೇಳುತ್ತಾ ಶಿವಸ್ವಾಮಿ ಅಯ್ಯರ್ ಅವರ ಕಂಠಾಲಂಕಾರದ
ನೆಕ್ಟೈ ಮೇಲೆ ಕೈಯಾಡಿಸಿ ತಮ್ಮ ಜಾಗಕ್ಕೆ ಹೋಗಿ ಕುಳಿತರು. ಶಿವಸ್ವಾಮಿ ಅಯ್ಯರವರು ಅದೇನಿರಬಹುದೆಂದು ನೋಡಲು ಕೈಯಿಂದ ಅಲ್ಲಿ ಸವರಿ ಆ ಅಲಂಕಾರದ ಮೇಲಿದ್ದ ಚಿನ್ನದ ಸೂಜಿಯನ್ನು ವಿಶ್ವೇಶ್ವರಯ್ಯನವರು ಕೆಳಕ್ಕೆ ತಳ್ಳಿದ್ದರೆಂದು ಅರಿತುಕೊಂಡರು. ನೆಕ್ಟೈಯನ್ನು ಸ್ಥಿರಪಡಿಸಲು ಒಂದು ಸೂಜಿಯನ್ನು ಸಿಕ್ಕಿಸಿರುತ್ತಾರಷ್ಟೇ. ಶಿವಸ್ವಾಮಿ ಅಯ್ಯರ್ ಧರಿಸಿಕೊಂಡದ್ದು ಸಣ್ಣ ಚಿನ್ನದ ಗಡಾರಿ, ಅದರ ತಲೆಯಲ್ಲಿ ಒಂದು ವಜ್ರದ ಹರಳಿತ್ತು. ಶಿವಸ್ವಾಮಿ ಅಯ್ಯರ್ ಈ ಅಲಂಕಾರವನ್ನು ತಮ್ಮ ಕೈಯಿಂದ ಮೇಲಕ್ಕೆತ್ತಿ ಹಿಂದೆ ಇದ್ದಂತೆ ಮಾಡಿಕೊಂಡರು. 2-3 ಸೆಕೆಂಡು ಕಳೆದ ಬಳಿಕ ವಿಶ್ವೇಶ್ವರಯ್ಯನವರು ಮತ್ತೆ ಎದ್ದು ಬಂದು ಅಲಂಕಾರವನ್ನು ಕೆಳಕ್ಕೆ ಅದುಮಿದರು. ಶಿವಸ್ವಾಮಿ ಅಯ್ಯರ್ ಮತ್ತೆ ಅದನ್ನು ಮೇಲಕ್ಕೆತ್ತಿಕೊಂಡರು. ಇದು 3 ಸಾರಿ ನಡೆದ ಮೇಲೆ ಇಬ್ಬರೂ ನಗುಮುಖದಿಂದ ಆ ಕಾರ್ಯಕ್ಕೆ ಸಂಬಂಧಪಟ್ಟ ನೀತಿಯನ್ನು ಕುರಿತು ವಾಗ್ವಾದಕ್ಕೆ ಆರಂಭಿಸಿದರು. ವಿಶ್ವೇಶ್ವರಯ್ಯ: ಕಂಠಾಲಂಕಾರದ ಸೂಜಿಯನ್ನು ಮೇಲಕ್ಕೆ ತೋರ್ಪಡಿಸುವುದು ಪದ್ಧತಿಯಲ್ಲ. ಶಿವಸ್ವಾಮಿ ಅಯ್ಯರ್: ಇತರರಿಗೆ ತೋರ್ಪಡಿಸುವುದು ಪದ್ಧತಿಯಲ್ಲದಿದ್ದರೆ ಆ ಸೂಜಿಯನ್ನು ಅಲ್ಲಿ ಏಕೆ ಸಿಕ್ಕಿಸಿಕೊಳ್ಳಬೇಕು? ವಿಶ್ವೇಶ್ವರಯ್ಯನವರು: ನಮ್ಮಲ್ಲಿರುವ ಒಳ್ಳೆಯ ಪದಾರ್ಥವನ್ನು ಇತರರಿಗೆ ತೋರಿಸಿದರೆ ಅದು ಜಂಭವೆಂದಾಗುವುದಿಲ್ಲವೇ? ಶಿವಸ್ವಾಮಿ ಅಯ್ಯರ್: ಇತರರು ಸಂತೋಷ ಪಡಬೇಕೆಂದಲ್ಲವೇ ನಾವು ಒಳ್ಳೆಯ ಬಟ್ಟೆ ಹಾಕಿಕೊಂಡು ಸಿಂಗರಿಸಿಕೊಳ್ಳುವುದು? ನನ್ನ ನೆಕ್ಟೈಯೂ ಸೂಜಿಯೂ ನನಗೆ ಕಾಣಿಸುತ್ತದೆಯೇ? ನೀವಲ್ಲವೇ ಅದನ್ನು ನೋಡುವವರು? ಹೀಗೆ ನಡೆಯಿತು ತರ್ಕ. ಜಂಭ ತಪ್ಪು ಎಂಬುದು ಮಾತ್ರವಲ್ಲ, ಜಂಭವೆಂದು ಇತರರು ಯಾವುದನ್ನು ಭಾವಿಸಿಯಾರೋ ಅದನ್ನು ಕೂಡ ಬಿಡಬೇಕೆಂಬುದು ವಿಶ್ವೇಶ್ವರಯ್ಯನವರ ವಾದ. ಶಿವಸ್ವಾಮಿ ಅಯ್ಯರವರು ಹೇಳಿದರು: ನಾವು ಮನೆಯ ನೆಲವನ್ನು ಒಳ್ಳೆಯ ನಯಗಾರೆ ಮಾಡಿಸಿ ಅದರಲ್ಲಿ ಸೊಗಸಾದ ಚಿತ್ರದ ಚದರ ಬಿಲ್ಲೆಗಳನ್ನು ಅಲಂಕಾರ ಮಾಡಿಸುತ್ತೇವೆ. ಆಮೇಲೆ ಅವೆಲ್ಲ ಮುಚ್ಚಿ ಹೋಗುವಂತೆ ಹಳೆಯ ಕೊಳಕು ಜಮಖಾನೆಯನ್ನು ಅದರ ಮೇಲೆ ಹಾಸಿಸುತ್ತೇವೆ. ಅದು ಸರಿಯೇ? ಸೊಗಸಾದ ಚಿತ್ರದ ಬಟ್ಟೆಯನ್ನು ಹಾಕಿಸಿ ಸೋಫಾ ಮಾಡಿಸುತ್ತೇವೆ. ಅದಕ್ಕೆ ಮಾಸಲು ಖಾಕಿ ಗೌಸನ್ನು ಹೊದಿಸುತ್ತೇವೆ. ಇದು ಅಂದವೇ? ಒಳ್ಳೆಯ ಥಳಥಳಿಸುವ ಬೈಂಡಿರುವ ಪುಸ್ತಕವನ್ನು ಕೊಳ್ಳುತ್ತೇವೆ. ಅದಕ್ಕೆ ಕೊಳಕು ಕತ್ತೆ ಕಾಗದದಿಂದ ರಟ್ಟು ಹಾಕುತ್ತೇವೆ. ಆ ಬೈಂಡಿನ ಸೊಗಸನ್ನು ನಮ್ಮ ಪಾಲಿಗೆ ಇಲ್ಲದಂತೆ ಮಾಡಿಕೊಳ್ಳುತ್ತೇವೆ. ನಾವು ಸೊಗಸನ್ನು ಬಿಡುವುದಾದರೆ ಸೊಗಸಾದ ಸಾಮಾನನ್ನು ಏಕೆ ಬಯಸಬೇಕು? ಹೀಗೆ ಬೆಳೆಯಿತು ವಾದ ಸರಣಿ. ಇಷ್ಟರ ನಡುವೆ ಉಪಾಹಾರದ ಸಾಮಾನು ಬಂದದ್ದರಿಂದ ಆ ವಾಗ್ವಾದ ನಿಂತಿತು. ಇವು ಶೀಲದ್ಯೋತಕವಾದ ಸಂದರ್ಭಗಳು. ಲೋಕನೀತಿಯ ಮಾನ್ಯತೆ. ವಿಶ್ವೇಶ್ವರಯ್ಯನವರು ವಿಶ್ರಾಂತರಾದ ಬಳಿಕ ಭದ್ರಾವತಿ ಕಬ್ಬಿಣ ಕಾರ್ಖಾನೆಯ ಯಾಜಮಾನ್ಯವನ್ನು ವಹಿಸಿಕೊಂಡಿದ್ದರಷ್ಟೇ ಆಗ ಒಂದು ಪ್ರಸಂಗ ನಡೆಯಿತು. ಕಾರ್ಖಾನೆಯ ಉದ್ಯೋಗಸ್ಥರಲ್ಲಿ ಒಬ್ಬಾತ ಸಂಜೆಯೂ ಒಬ್ಬರಿಬ್ಬರು ಸಂಗಾತಿಗಳೊಡನೆ ವಾಯುವಿಹಾರಕ್ಕಾಗಿ ಹೋಗಿ ಬರುತ್ತಿದ್ದ. ಈ ಸಂಗತಿ ಹೇಗೋ ವಿಶ್ವೇಶ್ವರಯ್ಯನವರ ಕಿವಿಗೆ ಮುಟ್ಟಿತು. ಒಂದು ದಿನ ಮಧ್ಯಾಹ್ನ ವಿಶ್ವೇಶ್ವರಯ್ಯನವರು ತಮ್ಮ ಆಫೀಸಿನಲ್ಲಿ ಕುಳಿತು ಜನರಲ್ ಮ್ಯಾನೇಜರ್ ಎಂ ವೆಂಕಟನಾರಾಯಣಪ್ಪನವರಿಗೆ ಹೇಳಿ ಕಳುಹಿಸಿ ABCಗೆ 3 ತಿಂಗಳ ಸಂಬಳ ಕೊಟ್ಟು ಆತನ ಕೆಲಸ ನಮಗೆ ಸಾಕು ಎಂದು ಹೇಳಿಬಿಡಿ. 3 ದಿವಸಗಳೊಳಗಾಗಿ ಆತ ಮನೆ ಖಾಲಿ ಮಾಡಬೇಕೆಂದು ಹೇಳಿ. ವೆಂಕಟನಾರಾಯಣಪ್ಪನವರು ABCಯ ಪರವಾಗಿ ಏನನ್ನೋ ಹೇಳಲು ಪ್ರಾರಂಭಿಸಿದರು. ವಿಶ್ವೇಶ್ವರಯ್ಯನವರು ಆತ ಎಂಥ ಸಮರ್ಥನಾದರೆ ನಮಗೇನು, ಎಂಥ ಕಾರ್ಯವಂತನಾದರೆ ನಮಗೇನು, ಲೋಕಾಪವಾದದ ವಿಷಯದಲ್ಲಿ ನಿರ್ಲಕ್ಷ್ಯದಿಂದ ಇದ್ದರೆ ಅದರಿಂದ ಇಲ್ಲಿರುವ ಸಾವಿರಾರು ಮಂದಿ ಕೆಲಸಗಾರರ ನೀತಿ ಸಡಲೀತು. ಆತನ ವೈಯಕ್ತಿಕವಾದ ಜೀವನದ ವಿಚಾರದಲ್ಲಿ ನಾವು ಪ್ರವೇಶಿಸತಕ್ಕವರಲ್ಲ. ಆತನ ನಡವಳಿಕೆ ಸರಿಯಾದದ್ದೇ ಇರಬಹುದು. ಆ ಪ್ರಶ್ನೆ ನಮಗೆ ಸೇರಿದ್ದಲ್ಲ. ಈ ಕಾರ್ಖಾನೆಯ ಆವರಣದಲ್ಲಿರುವ ಸಾಮಾನ್ಯ ಜನದ ರೀತಿ ನೀತಿಗಳನ್ನು ವಿಪರೀತಕ್ಕೆ ಅವಕಾಶವಿಲ್ಲದಂತೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ನಾನು ತೀರ್ಮಾನಿಸಿದ್ದೇನೆ ಎಂದರು. ಅಪ್ಲೆಂಡ್ಸ್. ವಿಶ್ವೇಶ್ವರಯ್ಯನವರು ಚೀಫ್ ಇಂಜಿನಿಯರ್ ಆಗಿದ್ದಾಗ VP ಮಾಧವರಾಯರ ಪಾಟಣ ಕಾಟೇಜಿನಲ್ಲಿ ವಾಸವಾಗಿದ್ದರು. ದಿವಾನರಾದ ಮೇಲೆ ಬಾಲಬ್ರೂಯಿ ಬಂಗಲೆಯಲ್ಲಿ ಇರುತ್ತಿದ್ದರು. ಅಧಿಕಾರದಿಂದ ನಿವೃತ್ತರಾದ ಮೇಲೆ ಗಾಲ್ಫ್ ಗ್ರೌಂಡ್ ಬಳಿಯ ಅಪ್ಲೆಂಡ್ಸ್ ಬಂಗಲೆಯಲ್ಲಿ ವಾಸವಿದ್ದರು. ಒಂದು ದಿನ ತಾವು ಆ ಮನೆಯನ್ನು ಬಿಡಬೇಕಾದ ವೇಳೆ ಬಂದಿದೆ ಎಂದು ವಿಶ್ವೇಶ್ವರಯ್ಯನವರು ಸೂಚಿಸಿದರು. ನಾನು ಈ ಮನೆ ತಮಗೆ ತುಂಬ ಅನುಕೂಲವಾಗಿದೆ. ಇದರಲ್ಲಿ ಮುಖ್ಯವಾಗಿ ಪಶ್ಚಿಮದ ಕಡೆ ದೊಡ್ಡ ಕನ್ನಡಿಯ ಕಿಟಕಿ ಇದೆ. ಸುಮಾರು 7 ಅಡಿ ಉದ್ದ, 5-6 ಅಡಿ ಅಗಲ. ಅದರಿಂದ ಮಧ್ಯಾಹ್ನವೂ
ಸಂಜೆಯ ಬೆಳಕು ಚೆನ್ನಾಗಿ ಬರುತ್ತದೆ. ಬಿಸಿಲಿನ ಹಬೆಯಿಲ್ಲ. ವರಾಂಡ ದಕ್ಷಿಣಾಭಿಮುಖವಾಗಿ ಇರುವುದರಿಂದ ಗಾಳಿ ಚೆನ್ನಾಗಿ ಬರುತ್ತದೆ. ಮಧ್ಯಾಹ್ನವೂ ಸಂಜೆಯೂ ತಾವು ಕೆಲಸ ಮಾಡಲು ಆ ವರಾಂಡ ತುಂಬ ಸೊಗಸಾಗಿದೆ ಎಂದು ಹೇಳಿದೆ. ಆ ವರಾಂಡದಲ್ಲಿಯೇ ಅವರೂ ನಾನು ಕುಳಿತು ಕೆಲಸ ಮಾಡುತ್ತಿದ್ದದ್ದು. ಅವರು ಹೇಳಿದರು, ಈ ಮನೆಯ ವಾಯಿದೆ ಮುಗಿಯಿತು, ಅದನ್ನು ಪುನಃ ಹೆಚ್ಚು ಮಾಡೆಂದು ಕೇಳಲು ನನಗೆ ಇಷ್ಟವಿಲ್ಲ. ಮನೆಯ ಮಾಲೀಕರು ಬಂದು ಈ ಜಾಗ ತಮಗೆ ಬೇಕಾಗಿದೆ ಎಂದು ಹೇಳಿದಾಗ ಮನೆ ಬಿಡಬೇಕಾದದ್ದು ನನ್ನ ಕರ್ತವ್ಯ. ಹೀಗೆಯೇ ಮಾತನಾಡುತ್ತಾ ಸರ್ಕಾರದವರು ಹೇಳುತ್ತಾರೆ, ಬಾಲಬ್ರೂಯಿ ಬಂಗಲೆಗೆ ನೀವು ಹೋಗಬಹುದು ಎಂದು. ನೀನು ಏನು ಹೇಳುತ್ತೀ ಎಂದರು. ನಾನು, ಅದು ಒಳ್ಳೆಯ ಯೋಚನೆಯೇ. ನೀವು ಹಿಂದೆ ಇದ್ದ ಸ್ಥಳ ರೂಢಿಯಾಗಿದೆ. ವಿಶ್ವೇಶ್ವರಯ್ಯ, ನಾನು 150 ರೂಪಾಯಿಗಿಂತ ಹೆಚ್ಚು ಬಾಡಿಗೆ ಕೊಡಲಾರೆ. ಬಾಲಬ್ರೂಯಿ ದೊಡ್ಡ ಜಾಗ. ನಾನು, ಈಗ ಬಾಲಬ್ರೂಯಿ ಖಾಲಿಯಾಗಿದೆ. ಯಾರೂ ಅದಕ್ಕೆ ಬಾಡಿಗೆ ಕೊಡುತ್ತಿಲ್ಲ. ತಾವು ಅಲ್ಲಿದ್ದು 150 ರೂಪಾಯಿ ಕೊಟ್ಟರೆ ಅಲ್ಲಿಯ ತೋಟವನ್ನು ಬೆಳೆಸುವ ಖರ್ಚು, ಕಟ್ಟಡದ ದುರಸ್ತಿನ ಖರ್ಚು ಸರ್ಕಾರಕ್ಕೆ ಹುಟ್ಟುವಳಿಯಾಗುತ್ತದೆ. ಇಲ್ಲದಿದ್ದರೆ ಅದೂ ಇಲ್ಲದೆ ಹೋಗುತ್ತದೆ. ವಿಶ್ವೇಶ್ವರಯ್ಯ, ಆ ಜಾಗಕ್ಕೆ ಹೆಚ್ಚು ಬಾಡಿಗೆ ಯುಕ್ತವಾಗಿದೆ. ನಾನು ಅಷ್ಟು ಕೊಡಲಾರೆ. ಮಿರ್ಜಾರವರ ಸಲಹೆ. ಇನ್ನೊಂದು ದಿನ ಇದೇ ಪ್ರಸ್ತಾವ ಮುಂದುವರಿಯಿತು. ಬಾಲಬ್ರೂಯಿ ಅವರಿಗೆ ಬೇಕಾಗಿರಲಿಲ್ಲ. ಅವರು ನನ್ನನ್ನು ಕೇಳಿದರು, ಈ ಅಪ್ಲೆಂಡ್ಸ್ ಪಕ್ಕದಲ್ಲಿ ಖಾಲಿ ಜಾಗವಿದೆಯಲ್ಲ, ಅದನ್ನು ಕೊಂಡುಕೊಂಡು ಅಲ್ಲಿ ನಿನಗೆ ಬೇಕಾದಂತೆ ಮನೆ ಕಟ್ಟಿಕೋ ಎಂದು ಮಿರ್ಜಾ ಸಾಹೇಬರು ಹೇಳುತ್ತಾರೆ. ಈಗ ಮನೆ ಕಟ್ಟಿಸುವ ಪ್ರಯಾಸ ನನಗೆ ಅಸಾಧ್ಯವೆಂದು ಹೇಳಿದರೆ ಮಿರ್ಜಾ ಸಾಹೇಬರು, ನೀವೇನೂ ಪ್ರಯಾಸ ಪಡಬೇಡಿ, ನಾನು ನಿಂತು ಕಟ್ಟಡವನ್ನು ಕಟ್ಟಿಸಿಕೊಡುತ್ತೇನೆ ಎಂದು ಹೇಳುತ್ತಾರೆ. ನೀನೇನು ಹೇಳುತ್ತೀ? ನಾನು, ಹಾಗಾಗಬಹುದಲ್ಲ. ಮಿರ್ಜಾರವರಿಗೆ ತಮ್ಮಲ್ಲಿ ತುಂಬ ಪ್ರೀತಿ ಗೌರವಗಳು ಇವೆ. ವಿಶ್ವೇಶ್ವರಯ್ಯ, ನನಗೆ ಏಕೆ ಮನೆ? ವೈ ಡು ಐ ವಾಂಟ್ ಎ ಹೌಸ್? ನಾನು, ಇರುವುದಕ್ಕೆ, ಅನುಕೂಲವಾಗಿ ವಾಸ ಮಾಡುವುದಕ್ಕೆ. ವಿಶ್ವೇಶ್ವರಯ್ಯ, ಇನ್ನೆಷ್ಟು ದಿನ ಇರುವುದು? ನಾನು, ಅದು ಈಶ್ವರ ಸಂಕಲ್ಪ. ಬೇಡವೆನ್ನಲು ನಾವು ಯಾರು? ಇರುವಷ್ಟು ದಿವಸ ಅನನುಕೂಲವಿಲ್ಲದೆ ಬದುಕಬೇಕಷ್ಟೇ. ಮಿರ್ಜಾ ಸಾಹೇಬರವರು ಈ ವಿಷಯವನ್ನು ನನ್ನಲ್ಲಿ ಆಗಾಗ ಹೇಳುತ್ತಿದ್ದರು. ಬಹುದಿನ ಚರ್ಚೆಯಾದ ಮೇಲೆ ಅದು ತೀರ್ಮಾನಕ್ಕೆ ಬಂತು. ವಿಶ್ವೇಶ್ವರಯ್ಯನವರು ಕೊಟ್ಟ ಪ್ಲಾನಿನ ಮೇರೆಗೆ ಮತ್ತು ಅವರು ಗೊತ್ತು ಮಾಡಿಕೊಂಡಿದ್ದ ಬಾಡಿಗೆ ಮೀರದಂತೆ ಸರ್ಕಾರವು ತನ್ನ ಜಾಗದಲ್ಲಿ ಕಟ್ಟಡ ಕಟ್ಟಿಸತಕ್ಕದ್ದು ಎಂದು. ವಿಶ್ವೇಶ್ವರಯ್ಯನವರು ಕಡೆಯವರೆಗೂ ಇದ್ದದ್ದು ಈ ಕಟ್ಟಡದಲ್ಲಿಯೇ. ಅನ್ಯೋನ್ಯತೆ. ಮಿರ್ಜಾರವರು ದಿವಾನರಾಗುವುದಕ್ಕೆ ಬಹುಕಾಲದ ಹಿಂದೆಯೇ ಅವರಿಗೂ ವಿಶ್ವೇಶ್ವರಯ್ಯನವರಿಗೂ ಸ್ನೇಹವಾಗಿತ್ತು. ಆ ಸ್ನೇಹ ಕ್ರಮೇಣ ಬೆಳೆದು ಇಬ್ಬರಿಗೂ ಜೀವನದಲ್ಲಿ ಒಂದು ದೊಡ್ಡ ಸಂತೋಷವಾಗಿತ್ತು. ಆದರೆ ಅದಕ್ಕೂ ಗ್ರಹಪೀಡೆ ತಟ್ಟದೇ ಇರಲಿಲ್ಲ. ಸುಮಾರು 1929ರಿಂದ 4-5 ವರ್ಷ ಕಾಲ ಇಬ್ಬರೂ ದೂರವಾಗಿದ್ದರು. ಉಭಯರ ಸ್ನೇಹಿತರೊಬ್ಬರಿಬ್ಬರು ಆ ಇಬ್ಬರನ್ನು ಹತ್ತಿರಕ್ಕೆ ತರಲು ಪ್ರಯತ್ನಿಸಿದರು. ಅದು ಸಫಲವಾಗಲಿಲ್ಲ. 2ನೆಯ ರೌಂಡ್ ಟೇಬಲ್ ಕಾನ್ಫರೆನ್ಸು ಆದ ಬಳಿಕ ಹೇಗೋ ಅವರಿಬ್ಬರೂ ಹಿಂದಿನ ಅನ್ಯೋನ್ಯಕ್ಕೆ ಹಿಂದಿರುಗಿದರು.